ಅಷ್ಟೇ ಅಲ್ಲ, ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ನಮ್ಮ ಬಾಣಂತಿಯರು, ಹೆಣ್ಣುಮಕ್ಕಳು, ಸಣ್ಣ ಸಣ್ಣ ಪುಟ್ಟ ಮಕ್ಕಳು, ಶಿಶುಗಳು, ಇವತ್ತೇನು ಹುಟ್ಟಿರ್ತಕ್ಕಂಥ ಮಕ್ಕಳುಗಳು ಕಳೆದ 1 ವರ್ಷದಿಂದ ಇವತ್ತು ಯಾವ ರೀತಿ ಆರೋಗ್ಯ ಸಚಿವರಾಗಲಿ, ಸರ್ಕಾರ ಆಗಲಿ, ಆರೋಗ್ಯ ಕೇಂದ್ರಗಳಾಗಲಿ, ಸರ್ಕಾರದ ಆಸ್ಪತ್ರೆಗಳು ನಡೀತಾ ಇದೆ ಅನ್ನೋದಕ್ಕೆ ತಾವೇ ರಿಪೋರ್ಟ್ ಮಾಡಿದ್ದೀರಿ. ಹತ್ತತ್ರ 327 ಜನ ಇವತ್ತು ಸಾವನ್ನಪ್ಪಿರ್ತಕ್ಕಂಥದ್ದು ಕಳೆದ 1 ವರ್ಷದಲ್ಲಿ ಬಾಣಂತಿಯರು. ಅದಕ್ಕೆ ಬಹುಶಃ ಇವತ್ತು IV ಮೂಲಕವಾಗಿ ಕೊಡ್ತಕ್ಕಂಥ ಒಂದು ಮೆಡಿಕೇಷನ್ ಏನಿದೆ ಅದರಲ್ಲಿ ಎಲ್ಲೋ ಒಂದು ಕಡೆ ಏರುಪೇರುಗಳಾಗಿದೆ. ಆ ಮೆಡಿಸಿನ್ನ ಇವತ್ತು ಸಾಮಾನ್ಯವಾಗಿ ಯಾವುದೇ ವಿಚಾರ ತಗೊಳ್ಳಿ, ಕ್ವಾಲಿಟಿ ಚೆಕ್ ಅಂತಕ್ಕಂಥ ಪ್ರಾಸೆಸ್ಗಳಾಗಬೇಕಾಗತ್ತೆ. ಆದರೆ ನಮಗೆ ಬರುವಂಥ ಔಷಧಿಯಲ್ಲಿ ಸರ್ಕಾರದ ಕಡೆಯಿಂದ ಯಾವುದಾದ್ರೂ ಒಂದು ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀರಾ? ಗುಣಮಟ್ಟವಾದಂಥ ಔಷಧಿಗಳು ನಿಜಕ್ಕೂ ಕೊಡ್ತಾ ಇದ್ದೀರಾ? ಬಾಣಂತಿಯರ ಹೆಣ್ಮಕ್ಳಿಗೆ ಇವತ್ತು ಏನಾಗ್ತಾ ಇದೆ ಪರಿಸ್ಥಿತಿಗಳು? ಅದತ್ರ ಬೆಳ್ಳಾರಿಯಲ್ಲಿ 29 ಜನ ಸಾವನ್ನಪ್ಪಿದ್ದಾರೆ. ನಂಬರ್ಸ್ ಆರ್ ಜಸ್ಟ್ ರೈಸಿಂಗ್. ಆದರೆ 6 ತಿಂಗಳು 1 ವರ್ಷದಿಂದ ಸರ್ಕಾರ ಇದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಸಂಪೂರ್ಣ ಬೇಜವಾಬ್ದಾರಿತನದಿಂದ ಇವತ್ತು ಸರ್ಕಾರ ವರ್ತನೆ ಮಾಡ್ತಾ ಇದೆ. ಇವತ್ತು ಆರೋಗ್ಯ ಮಂತ್ರಿಗಳು ಹೇಳ್ತಾರೆ, ಇದೇನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ದರೆ ನಾನು ಈ ಕೂಡಲೇ ರೆಸಿಗ್ನೇಷನ್ ಮಾಡಲಿಕ್ಕೆ ಸಿದ್ಧಿದ್ದೇನೆ ಅಂತ ಹೇಳ್ತಾರೆ. ಅವರು ರೆಸಿಗ್ನೇಷನ್ ಮಾಡಿದ ತಕ್ಷಣ ಇವತ್ತು ಆಗಿರ್ತಕ್ಕಂಥ ಈ ಒಂದು ಘಟನೆ ನಿಜಕ್ಕೂ ಅವರ ಕುಟುಂಬಕ್ಕೆ ಇವತ್ತು ಆಗಿರ್ತಕ್ಕಂಥ ನೋವನ್ನು ಯಾವ ರೀತಿ ಅವರು ಭರಿಸ್ತಾರೆ? ರಾಜ್ಯದ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ನಿಂತು ಹೇಳ್ತಾರೆ, ಘಂಟಾಘೋಷವಾಗಿ ಹೇಳ್ತಾರೆ, 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಾರೆ ಒಬ್ಬೊಬ್ಬರು ಸಾವಾಗಿರೋರಿಗೆ. ಹಂಗಂದರೆ ಒಂದು ಜೀವದ ಬೆಲೆ 5 ಲಕ್ಷ ರೂಪಾಯಿ ಅಂತ ನೀವು ನಿಗದಿ ಮಾಡಿ ಅಲ್ಲಿಗೆ ನೀವು ಇದನ್ನು ಮುಚ್ಚಾಕ್ಲಿಕ್ಕೆ ನೋಡ್ತಾ ಇದ್ದೀರಿ. ಇದಕ್ಕೆ ಪಾರದರ್ಶಕವಾದಂಥ ಒಂದು ತನಿಖೆ ಆಗಬೇಕು. ಇದರ ಸತ್ಯತೆ ಏನಿದೆ ಇದೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆಯ ಮುಂದೆ ಸಂಪೂರ್ಣವಾಗಿ ಬಿಚ್ಚಿಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಯಾಕೆ ಈ ಸಾವುಗಳಾಗ್ತಾ ಇದೆ? ಇದರ ಹಿಂದಿನ ಫೇಲ್ಯೂರ್ಸ್ ಏನು? ಸರ್ಕಾರ ಆಗಲಿ, ಅಧಿಕಾರಿಗಳಾಗಲಿ, ಕನ್ಸರ್ನ್ ಡಿಪಾರ್ಟ್ಮೆಂಟು ಎಷ್ಟರ ಮಟ್ಟಕ್ಕೆ ಇವತ್ತು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಕಣ್ಮುಂದೆ ಇದೆ. ಸರ್ಕಾರ ಕಳೆದ 1.5 ವರ್ಷದಲ್ಲಿ ಒಂದು ಕಡೆ ಭ್ರಷ್ಟಾಚಾರ, ಒಂದು ಕಡೆ ಹಗರಣ, ಇನ್ನು ಇವೆಲ್ಲವೂ ಕೂಡ ನಿಮ್ಮ ಮುಂದೆ ಇವತ್ತು ರೈತರು ಸಂಕಷ್ಟದಲ್ಲಿರ್ತಕ್ಕಂಥದ್ದು, ಬಾಣಂತಿಯರಿಗೆ ಆಗಿರ್ತಕ್ಕಂಥ ಆಘಾತಕಾರಿಯಾದಂಥ ಈ ಒಂದು ವಿಚಾರ ಇವೆಲ್ಲವೂ ಕೂಡ ಇವತ್ತು ನಮ್ಮ ಮುಂದೆ ಇದೆ. ಆದರೆ ಇದನ್ನು ಮುಚ್ಚಾಕ್ಲಿಕ್ಕೆ, ಮರೆಮಾಚಲಿಕ್ಕೆ ಸರ್ಕಾರ ಇವತ್ತು ಸಮಾವೇಶಗಳು ಮಾಡ್ಕೊಂಡು ಹೊರಟಿದ್ದಾರೆ. ಯಾರು ದುಡ್ಡಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ? ಯಾತಕ್ಕೋಸ್ಕರ ಸಮಾವೇಶ ಮಾಡ್ತಾ ಇದ್ದಾರೆ? ಆ ಸಮಾವೇಶದ ಹಿಂದೆ ಇರ್ತಕ್ಕಂಥ ಏನು ಸಂದೇಶ ಏನು? ವಾಟ್ ಈಸ್ ದ ಮೆಸೇಜ್? ಇವತ್ತು ಗೃಹಲಕ್ಷ್ಮಿ ಯೋಜನೆ ಕೊಡುವ ಮೂಲಕ ಮಹಿಳೆಯರ ಸಬಲೀಕರಣ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಗರ್ಭಿಣಿ ಹೆಣ್ಮಕ್ಳು, ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ. ಇದೇನಾ ಇವತ್ತು ಈ ಸರ್ಕಾರ ನಮ್ಮ ನಾಡಿನ ಮಹಿಳೆಯರಿಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ? ಯಾವ ಪುರುಷಾರ್ಥಕ್ಕೋಸ್ಕರ ಸಮಾವೇಶಗಳು ಮಾಡ್ತಿದ್ದೀರಿ? ಸರ್ಕಾರದ ಸಾಧನೆಗಳೇನು? 1.5 ವರ್ಷದಲ್ಲಿ ನಿಮ್ಮ ಸಾಧನೆಗಳೇನು? ಇತ್ತೀಚೆಗೆ ನಡೆದಂಥ ಹಾಸನ ಸಮಾವೇಶದಲ್ಲಿ ಗೊತ್ತಿಲ್ಲ, ಆ ಸಮಾವೇಶದ ಹೆಸರು ಜಲಕಲ್ಯಾಣದ ಹೆಸರಿನಲ್ಲಿ ಸಮಾವೇಶ ಮಾಡಿದಂಥ ಕಾಂಗ್ರೆಸ್ಸು ಯಾರ ಕಲ್ಯಾಣ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ದೇವೇಗೌಡರು ಸಾಹೇಬರ ಕುಟುಂಬವನ್ನು ನಿಂದಿಸುವಂಥ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ. ದೇವೇಗೌಡರನ್ನ ಅವರ ಸ್ವಜಿಲ್ಲೆಯಲ್ಲಿ ನಿಂತ್ಕೊಂಡು ಅವರನ್ನು ನಿಂದಿಸಿದರೆ ಅವರನ್ನು ರಾಜಕೀಯವಾಗಿ ನಾವು ದುರ್ಬಲಗೊಳಿಸಿದ್ದೀವಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನೇನು ಹೊಂದಿದ್ದಾರೆ ಇವತ್ತು ರಾಜ್ಯ ಸರ್ಕಾರ. ಆ ಸಮಾವೇಶಕ್ಕೆ ಮತ್ತೆ ನಾವು ಇನ್ನೊಂದು ಸಮಾವೇಶ ಮಾಡಿ ಪ್ರತ್ಯುತ್ತರ ಕೊಡ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ.